ಮತದಾನ ನಡೆದಿದೆ ಅಂತ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿಯವರೇ ಸಾಕಷ್ಟು ನಾಯಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕೇಳಿಬಂದಿತ್ತು. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಬೇಲೂರು ಶಾಸಕರಾದಂಥ HK ಸುರೇಶ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನಾನು ನೇರವಾಗಿ ಕೇಳ್ತೀನಿ, ನಿಮ್ಮ ಹೆಸರು ಯಾಕೆ ಕೇಳಿಬಂತು ಸರ್? ನೀವು ಕೂಡ ಅಡ್ಡ ಮತದಾನ ಮಾಡಿದ್ದೀರಾ ಅನ್ನೋ ಆರೋಪ ನಿಮ್ಮ ಹೆಸರು ಸಾಕಷ್ಟು ಕಡೆ ಕೇಳಿಬಂತು, ನೀವೇ ಮಾಡಿದ್ದೀರಾ ಅಂತ ವೈರಲ್ ಆಯಿತು. ಮೊದಲಿಗೆ ನಿಮ್ಮ ಹೆಸರು ಕೇಳಿಬರೋದಕ್ಕೆ ಏನು ವಿಚಾರ ಸರ್? ಬಹುಶಃ ನನ್ನ ಹೆಸರು ಕೇಳಿಬರಲಿಕ್ಕೆ ಪಕ್ಷನಿಷ್ಠೆ, ಪ್ರಾಮಾಣಿಕತೆಗೆ ಒತ್ತು ಕೊಡ್ತಕ್ಕಂಥ, ಜನಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥ ಮಾಡ್ತಕ್ಕಂಥ, ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ಸಂಘ ಪರಿವಾರವನ್ನು ಮೆಚ್ಚಿ, ಜೊತೆಯಲ್ಲಿ ಹಿಂದುತ್ವಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪಕ್ಷನಿಷ್ಠೆ ಇದ್ದಂತಹ ನನ್ನಂಥವನ ಮೇಲೆ ಗೂಬೆಯನ್ನು ಕೂಸಿರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಪಕ್ಷದ ಒಳಗೆ ಮತ್ತು ಹೊರಗೆ ಇದರ ಪಿತೂರಿ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿ. ಸರ್, ಜೊತೆಗೆ ಈಗಾಗಲೇ ನಿಮ್ಮ ಹೆಸರು ಕೇಳಿಬಂದಂಥ ಸಂದರ್ಭದಲ್ಲಿ ನೀವು ಒಂದು ಶಾಸಕರಾಗಿದ್ದು, ಜನಪ್ರತಿನಿಧಿ ಆಗಿದ್ದು, ನಿಮ್ಮ ಕ್ಷೇತ್ರದವರು ಸಾಕಷ್ಟು ಜನ ನಿಮಗೆ ಕರೆ ಮಾಡಿರ್ತಾರೆ ಏನು ಅಂತ, ಅದನ್ನು ಹೆಂಗೆ ಎದುರಿಸಿದ್ರಿ ಸರ್? ಕ್ಷೇತ್ರದ ಜನಕ್ಕೆ ನನ್ನ ಮೇಲೆ ವಿಶ್ವಾಸ ಇದೆ. HK ಸುರೇಶ್ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ, ಚೆನ್ನಕೇಶವನಿಂದ ಆಶೀರ್ವಾದದಿಂದ ಆಯ್ಕೆಯಾಗಿದ್ದಾನೆ. ಯಾವುದೇ ಕಾರಣದಿಂದ ಅಡ್ಡ ಮತದಾನವನ್ನು ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಸುರೇಶ್ ಅವರಿಲ್ಲ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ನನಗೆ ನನ್ನ ಕ್ಷೇತ್ರದ ಜನತೆ ಕರೆಯನ್ನು ಮಾಡಿ ಈ ರೀತಿ ತಮ್ಮ ಮೇಲೆ ಪಿತೂರಿಯನ್ನು ಮಾಡ್ತಾಯಿದ್ದಾರೆ, ತಾವು ಆತ್ಮಸ್ಥೈರ್ಯವನ್ನು ಕುಗ್ಗಬಾರ್ದು, ಇಡೀ ಕ್ಷೇತ್ರದ ಜನತೆ ನಿಮ್ಮ ಜೊತೆ ನಾವಿದ್ದೇವೆ, ನೀವೇನು ಅಂತಕ್ಕಂಥದ್ದು ನಮಗೆ ಗೊತ್ತು. ಬಹುಶಃ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿ ಸೋತಿದ್ರೂ ಸಹ 3ನೇ ಬಾರಿ ಗೆದ್ದು ಜನಸಾಮಾನ್ಯರೊಳಗೆ ಒಂದಾಗಿ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಸಹ ಜನಸೇವೆಯಲ್ಲಿ ನಿರಂತರಾಗಿರ್ತೀರ. ಇದನ್ನು ಸಹಿಸ್ತಲೇ ಇರತಕ್ಕಂಥವ್ರು ಬಹುಶಃ ಬೆಂಗಳೂರಿಗೆ ಮೀಟಿಂಗ್ ಅಂತ ಕರೆದಂಥ ಸಂದರ್ಭದ ಮಾತ್ರ ರಾಜಧಾನಿಗೆ ಹೋಗ್ತಕ್ಕಂಥದ್ದು, ಉಳಿದಂಥ ಸಂದರ್ಭಗಳಲ್ಲಿ ಕ್ಷೇತ್ರದಲ್ಲೇ ಇದ್ದು ಜನಸಾಮಾನ್ಯರ ಜೊತೆ ಒಡನಾಟವನ್ನು ಇಟ್ಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸುರೇಶ್ ಒಬ್ಬ ಜನಸಾಮಾನ್ಯರ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಹೆಸರು ಬಂದಿರೋದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಇದನ್ನು ಸಹಿಸ್ತಲೇ ಹಿತಶತ್ರುಗಳು ಈ ಒಂದು ಪಿತೂರಿಯನ್ನು ಮಾಡಿ ಇದಕ್ಕೆ ಮಸಿ ಬಳಿಬೇಕು ಅಂತಕ್ಕಂಥದ್ದಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ಚೆನ್ನಕೇಶವನ ಆಶೀರ್ವಾದ, ಕ್ಷೇತ್ರದ ಜನತೆ ಆಶೀರ್ವಾದ, ಅವರಿಗೆ ಆತ್ಮಸ್ಥೈರ್ಯ ಇದೆ, ನನಗೆ ಧೈರ್ಯವನ್ನು ಹೇಳ್ತಕ್ಕಂಥದ್ದು. ಇದನ್ನು ಪಿತೂರಿ ಮಾಡಿದರೆ ನೀವು ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ನೀವು ಯಾವುದೇ ಕಾರಣದ ಆ ಥರ ಮಾಡಲ್ಲ ಅಂತಕ್ಕಂಥದ್ದನ್ನು, ಇದು ನಿಜವಾಗಲೂ ಸಹ ಮತದಾರರಿಗೆ ಇರ್ತಕ್ಕಂಥ ಒಂದು ಭಗವಂತನ ದಯೆ. ಅಂದರೆ ನನಗೆ ಆ ಥರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ ಅಂದರೆ ಇದಕ್ಕೆ ಅಂಗೈ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಇಂಥ ದುಷ್ಟಶಕ್ತಿಗಳಿಗೆ ಮುಂದಿನ ದಿವಸಗಳಲ್ಲಿ ಆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಮೇಲೆ ಆರೋಪ ಕೇಳಿ ಬಂದ ಬಳಿಕ ನಿಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ನಿಮ್ಮ ವಿಪಕ್ಷ ನಾಯಕರು ನಿಮ್ಮ ಜೊತೆ ಏನಾದರೂ ಕರೆಸಿ ಮಾತನಾಡುವಂಥ ಕೆಲಸಕ್ಕೆ ಮುಂದಾದ್ರ, ಅಥವಾ ನಿಮಗೇನಾದರೂ ಧೈರ್ಯ ತುಂಬಿದ್ರಾ, ನೀನು ಮಾಡಿದ್ಯಾ ಇಲ್ವಾ ಅಂತ ಒಂದೇನಾದರೂ ಪ್ರಶ್ನೆ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಮಾಡಿದ್ರಾ, ಅಥವಾ ನೀವು ಮಾಡಿಲ್ಲ ಅಂತ ಅವ್ರೇನಾದರೂ ಸಮರ್ಥಿಸ್ಕೊಳ್ಳೋದಕ್ಕೆ ಮುಂದಾದ್ರ, ಹೆಂಗಿತ್ತು ಸರ್ ಅದು? ನನಗೆ ವಿಚಾರ ತಿಳಿದ ತಕ್ಷಣ ಮಾನ್ಯ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪಕ್ಷದ ನಾಯಕರಿಗೆ, ನಮ್ಮ ವಿಪ್ ಅವರಿಗೆ ನಾನೇ ಕರೆಯನ್ನು ಮಾಡಿ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾಯಿದೆ, ದಯವಿಟ್ಟು ನಾನು ಪ್ರಾಮಾಣಿಕ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು, ತಾಯಿ ಬೇರೆಯಲ್ಲ ಪಕ್ಷ ಬೇರೆಯಲ್ಲ ಅಂತಕ್ಕಂಥದ್ದನ್ನು ನಾನು ಹೊಂದಿರತಕ್ಕಂಥವನು, ಇದು ಯಾವುದೇ ಕಾರಣದಿಂದ ಈ ಅಡ್ಡ ಮತದಾನವನ್ನು ನಾನು ಮಾಡಿಲ್ಲ, ಪಕ್ಷನಿಷ್ಠೆಗೆ ಪ್ರಾಮಾಣಿಕ ಒತ್ತನ್ನು ಕೊಟ್ಟಿದ್ದೀನಿ, ಹಿಂದುತ್ವಕ್ಕೆ ಒತ್ತನ್ನು ಕೊಟ್ಟಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷದ ತಾವು ಪ್ರತಿಪಕ್ಷದ ನಾಯಕರು ಸೂಚಿಸಿದ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿದ್ದೇನೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀನಿ. ಅದ್ರ ಜೊತೆಯಲ್ಲಿ ಹಿಂದೆ ನಾವೆಲ್ಲ 7-8 ತಿಂಗಳ ಹಿಂದೆ ತಾವೆಲ್ಲರೂ ನೋಡಿರ್ತಕ್ಕಂಥದ್ದು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ವಿಪಕ್ಷದ ನಾಯಕರಾದಂಥ ಅಶೋಕಣ್ಣವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವರ ಅನುಮೋದನೆಯನ್ನು ತಗೊಂಡು ಯಾರು ಈ ರೀತಿ ಪ್ರಸಾರವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು,
ಕಾನೂನಾತ್ಮಕವಾಗಿ ಪ್ರಸಾರವನ್ನು ಮಾಡಿರ್ತಕ್ಕಂಥ ಮಾಧ್ಯಮಗಳಿರ್ಬೋದು, ಕಾನೂನಾತ್ಮಕವಾಗಿ ನಾನು ಕಾನೂನು ಮೊರೆ ಹೋಗ್ತೀನಿ ಅಂತಕ್ಕಂಥದ್ದು ಹೇಳಿದಾಗ ಅವರೂ ಸಹ ಅದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶ್ವಾಸ ಇದೆ. ಸುರೇಶ್ ಒಬ್ಬ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಅವನು ಯಾವುದೇ ಥರದ ಅಡ್ಡ ಮತದಾನ ಮಾಡಿಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮ ನಾಯಕರಿಗೂ ಇದೆ. ಅದರ ಜೊತೆಯಲ್ಲಿ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಇದೆ. ನಾನು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂತೋಷ್ ಜಿ ಅವ್ರಿಗೂ ಸಹ ಪತ್ರದ ಮುಖೇನ ಅವ್ರಿಗೂ ಸಹ ಮಾಹಿತಿಯನ್ನು ಕಳಿಸಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಇನ್ಚಾರ್ಜ್ ಅಂತ ರಾಧಾಮೋಹನ್ ದಾಸ್ ಅವ್ರಿಗೂ ಸಹ ನಾನು ಪತ್ರವನ್ನು ಕಳಿಸಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೂ ಕಳಿಸಿದ್ದೀನಿ, ಪ್ರತಿಪಕ್ಷದ ನಾಯಕರಿಗೂ ಕಳಿಸಿದ್ದೀನಿ. ಅವರ ಅನುಮತಿಯನ್ನು, ಪ್ರತಿಪಕ್ಷದ ನಾಯಕರ ಮತ್ತು ರಾಜ್ಯಾಧ್ಯಕ್ಷರ ಅನುಮತಿಯನ್ನು ತಗೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ್ತೆ ಏನು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಕಾನೂನು ನಡಿನಲ್ಲಿ ಹೋಗಲಿಕ್ಕೆ ತಯಾರಿಯೂ ಸಹ ಮಾಡಿದ್ದೇನೆ. ಸರ್, ಜೊತೆಗೆ ಈಗಾಗಲೇ ನಿಮ್ಮಲ್ಲೇ ಇರ್ತಕ್ಕಂಥ ಸಾಕಷ್ಟು ಶಾಸಕರಿಗೆ ಆಫರ್ಗಳು ಬಂದಿತ್ತು ಕಾಂಗ್ರೆಸ್ಸಿಂದ ಅಂತೆಲ್ಲ ಕೇಳಿಬಂದಿದೆ. ನಿಮಗೇನಾದರೂ ಆಫರ್ ಬಂದಿತ್ತಾ ಸರ್ ಆ ರೀತಿಯಾಗಿ ಏನಾದರೂ? ಅಂದರೆ ಈಗ ನೀವು ಮತವನ್ನು ನಾನು BJPಗೆ ಹಾಕಿದ್ದೇನೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀರಾ. ಇದಕ್ಕೂ ಮುಂಚಿತವಾಗಿ, ಮತದಾನ ಮಾಡೋದಕ್ಕೂ ಮುಂಚಿತವಾಗಿ ನಿಮಗೇನಾದರೂ ಆಫರ್ಸ್ ಬಂದಿತ್ತಾ, ಹಿಂಗೆ ಹಾಕಿ ಅಂತೇನಾದರೂ? ಬಹುಶಃ ನೀವು ಇದು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಅಂಗೈನ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ನನಗೆ ಯಾರಾದ್ರೂ ಆಫರು, ಕಾಂಗ್ರೆಸ್ಸಿನ ಕಟ್ಟ ಕಡೆಯ ವ್ಯಕ್ತಿ ಆಗಲಿ ನನಗೆ ಯಾವುದೂ ಆಫರ್ ಕೊಟ್ಟಿಲ್ಲ, ಕರೆಯನ್ನೂ ಮಾಡಿಲ್ಲ, ನಮಗೆ ಮತ ಹಾಕಿ ಅಂತಲೂ ಕೇಳಿಲ್ಲ. ಕೇಳಿದ್ದಿದ್ದರೆ ಅದನ್ನು ನೇರವಾಗಿ ನಾನು ಹೇಳ್ತಿದ್ದೆ. ಕೇಳೇ ಇಲ್ಲ ಅಂದಮೇಲೆ ನಾನು ಹಾಕಿದ್ದೀನಿ ಅಂತಕ್ಕಂಥದ್ದಕ್ಕೆ ಯಾವ ಆಧಾರದ ಮೇಲೆ ಈ ರೀತಿ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು? ಒಬ್ಬ ಜನಸಾಮಾನ್ಯರಲ್ಲಿ ಬೆಳೀತಿದ್ದಾನೆ ಅಂದ ತಕ್ಷಣ ಈ ರೀತಿಯ ಒಂದು ಮಸಿಯನ್ನು ಬೆಳೀತಕ್ಕಂಥ ಕೆಲಸವನ್ನು ಒಳಗೆ ಮತ್ತು ಹೊರಗೆ ನಡೀತಾ ಇದೆ. ಇದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ಲದಕ್ಕೂ ಸಹ ಕಾಲವೇ ತಸ್ಮೈ ನಮಃ, ಅದಕ್ಕೆ ಬಹುಶಃ ಅದಕ್ಕೆ ಉತ್ತರನ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಈಗ ನಿಮ್ಮ ಪಕ್ಷದಿಂದ ಸತ್ಯಶೋಧನಾ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಸತ್ಯಶೋಧನೆ ಆಗುತ್ತಾ? ನಿಜವಾಗ್ಲೂ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಖಂಡಿತವಾಗ್ಲೂ ಸಿಗುತ್ತೆ. ಅನುಭವ ಇರತಕ್ಕಂಥ ಮಾಜಿ ಮಂತ್ರಿಗಳಾದಂಥ CT ರವಿ ಅವರು, ಮಾಜಿ ಮಂತ್ರಿಗಳಾದಂಥ ಮಹೇಶ್ ಅವರು, ಇಂದಿನ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ಶಾಸಕರಾದಂಥ ಮಹೇಶ್ ತಂಗಿನಕಾಯಿ ಅವ್ರನ್ನ ಇವತ್ತು ಸತ್ಯಶೋಧನಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಪಕ್ಷದ ನಾಡಿ ಮಿಡಿತ, ಕಾರ್ಯಕರ್ತರ ನಾಡಿ ಮಿಡಿತ ಸಂಪೂರ್ಣವಾಗಿ ಗೊತ್ತಿದೆ. ಅವರು ಅದನ್ನು ಪತ್ತೆ ಹಚ್ಚತಕ್ಕಂಥ ವಿಶ್ವಾಸ ನನಗಿದೆ. ಅದು ಆಗಬೇಕು ಅಂತಕ್ಕಂಥದ್ದು ಸಹ ನನ್ನಲ್ಲಿ ವಿನಂತಿ ಇದೆ. ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಪ್ರತಿಪಕ್ಷ ನಾಯಕರಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಪಕ್ಷದ್ರೋಹ ಮಾಡಿದ್ದವ್ರಿಗೆ ತಾವು ಅದು ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿರ್ತಕ್ಕಂಥದ್ದು ನಾನೇ ನಿನ್ನೆ ಅದನ್ನು ವಿನಂತಿಯನ್ನು ಮಾಡಿದ್ದೆ. ರಚಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಡ್ಡ ಮತದಾನ ಮಾಡಿದ್ದಂಥವ್ರನ್ನ ಪಕ್ಷ ಗಲ್ಲಿಗೇರಿಸಿದರೂ ಸಹ ತಪ್ಪಾಗಲಿಕ್ಕಿಲ್ಲ ಅಂತ ಏನಾದರೂ ಇದ್ದಿದ್ದರೆ ನಾನು ಮಾಡಿದರೂ ಸಹ ನನ್ನನ್ನು ಸಹ ಗಲ್ಲಿಗೇರಿಸಲಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ನಾನು ಮಾಡಿಲ್ಲ ಅಂತಕ್ಕಂಥ ಆತ್ಮಸ್ಥೈರ್ಯ ಇದೆ, ವಿಶ್ವಾಸ ಇದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿಲ್ಲ, ನನಗೆ ಯಾವುದೇ ಆಮಿಷಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದಿಲ್ಲ ಅನ್ನೋ ಒಂದು ಕ್ಲಾರಿಟಿಯನ್ನು ಕೂಡ HK ಸುರೇಶ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.